ಎಲ್ರಿಗೂ ನಮಸ್ಕಾರ ರೀ. ನಿಮ್ದ ಅಡ್ಗೆ ಮನೆ ಚಾನಲ್ ಕಡೆಯಿಂದ ಇವತ್ತು ನಾ ಚಿಕ್ಕ ಮಕ್ಕಳು ಹಿಡ್ಕೊಂಡ ವಯಸ್ಸಾಗದವ್ರವರ್ಗು ಇಷ್ಟಪಟ್ಟು ತಿನ್ನುವಂಥ ಚಾಟ್ ಅಂದ್ರೆ ನಾ ಪಾನಿಪುರಿ ಅಂತಂದು ಹೇಳ್ಬೋದು. ಆ ಪಾನಿಪುರಿನ ಇವತ್ತು ಹೆಂಗೆ ಮಾಡೋದತ್ತಂದ ನೋಡೋಣ ಬರ್ರಿ. ಇದಕ್ಕೆ ನಾ ಯಾವುದೇ ರೀತಿಯಾದ ಪಾನಿಪುರಿ ಮಸಾಲ ಅದು ಏನು ಸಿಗ್ತಾವಲ್ಲ ಅದನ್ನು ಹಾಕತ್ತಿಲ್ಲ. ಮನ್ಯಾಗಿರೋ ಇಂಗ್ರೀಡಿಯೆಂಟ್ಸಿಂದನ ಹೆಂಗೆ ಯಾವ ರೀತಿ ಮಾಡೋದತ್ತಂದ ತೋರಿಸ್ಕೊಡ್ತೇನೆ. ಮಕ್ಕಳಿಗೂ ಪರ್ಫೆಕ್ಟ್ ಆಗಿರ್ತೈತಿ. ಜಾಸ್ತಿ ಖಾರ ಅದು ಇರಲಾರ್ದ ಸ್ವೀಟ್ ಮತ್ತು ಖಾರ ಎರಡೂ ಯೂಸ್ ಮಾಡಿ ಒಂದ ಪಾನಿ ಒಳಗೆ ಹೆಂಗೆ ಮಾಡೋದು ಅಂತಂದ ನೋಡೋಣ ಬರ್ರಿ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳನ್ನ ಏನೈತಿ ನೋಡ್ಕೊಳ್ಳೋಣ ರೀ. ಈಗ ಮೊದ್ಲಿಗೇನ ಇಲ್ಲಿ ಇನ್ಸ್ಟಂಟ್ ಪಾನಿಪುರಿ ತೊಗೊಂಡನಿ. ನಮಗೆ ಬೇಕಾಗುವಷ್ಟ ಹಂಗನ 2 ಈರುಳ್ಳಿ ಮೀಡಿಯಂ ಸೈಜ್ದು ಕಟ್ ಮಾಡಿ ಇಟ್ಕೊಂಡನಿ. ಒಂದು ಬಟ್ಟಲಷ್ಟು ಪುದೀನಾನ ಸೋಸಿ ಇಟ್ಕೊಂಡನಿ. ಅದ ಪ್ರಮಾಣದಾಗನ ಕೊತ್ತಂಬರಿನೂ ಸೋಸಿ ಇಟ್ಕೊಂಡನಿ. ರುಚಿಗೆ ತಕ್ಕಷ್ಟು ಉಪ್ಪ ಮತ್ತು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡನಿ. ಜೀರೋ ಸೇವ್ ತೊಗೊಂಡನಿ. ನೀವು ಬೇಕಿದ್ರೆ ಬೇರೆ ಸೇವು ತೊಗೋಬೋದು. ಹಂಗೆ ನಾವು ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಚಾಟ್ ಮಸಾಲ ತೊಗೊಂಡನಿ. ಒಂದೊಂದು ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲ ತೊಗೊಂಡು ಇಟ್ಕೊಂಡನಿ. ಒಂದು ಬೆಳ್ಳುಳ್ಳಿ ಸುಲಿದನಿ ಮತ್ತು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡನಿ. ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿ ಮತ್ತು ಮೆಣಸಿನ್ಕಾಳು ತೊಗೊಂಡನಿ. ಎಣ್ಣೆ ತೊಗೊಂಡನಿ ಕರಿಯಾಕ ಮತ್ತು 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡನಿ. ಈಗ ಇದನ್ನು ಹೆಂಗೆ ಮಾಡೋದತ್ತಂದ ನೋಡ್ಕೊಂಡು ಬರ್ರಿ. ಪುದೀನ ಏನು ತೊಗೊಂಡಿದ್ನಿಲ್ಲ ಅಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತನಿ. ಅದ ಪ್ರಮಾಣದಾಗನ ಕೊತ್ತಂಬರಿನೂ ತೊಗೊಳ್ರಿ. ಕೊತ್ತಂಬರಿ ಮತ್ತು ಪುದೀನ ಒಂದ ಪ್ರಮಾಣದಾಗಿರಬೇಕು. ಈಗ ಕೊತ್ತಂಬರಿನೂ ಹಾಕೊಂಡನಿ. ಏನು ಬೆಳ್ಳುಳ್ಳಿ ಮತ್ತು ಅಲ್ಲ ತೊಗೊಂಡಿಲ್ಲ ಅರ್ಧ ಇಂಚಷ್ಟು ಅದನ್ನ ಹಾಕೊಳತ್ತೇನಿ. ಬೆಳ್ಳುಳ್ಳಿ ಏನೈತಿ ಒಂದು ಗಡ್ಡೆ ಪೂರ ಸುಲ್ಕೊಂಡು ಇಟ್ಕೊಂಡನಿ. ಹಂಗನ 5ರಿಂದ 6 ಹಸಿಮೆಣ್ಸಿನ್ಕಾಯಿ ಏನು ತೊಗೊಂಡಿದ್ನಿ ಅದನ್ನೂ ಹಾಕ್ಕೊಳತ್ತೇನಿ. ಅದ್ರ ಜೊತೆಗೆ ಒಂದು 10ರಿಂದ 12 ಕಾಳು ಮೆಣಸು ಹಾಕ್ಕೊಳತ್ತೇನಿ. ಇವಾಗ ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಳಾಕ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತನು. ನೀರು ಆಪ್ಷನಲ್ಲ, ಬೇಕಿದ್ರೆ ಬಿಟ್ರೂ ನಡಿತೈತಿ. ಯಾಕಂದ್ರೆ ಕೊತ್ತಂಬರಿ ಪುದೀನ ಒಳಗೆ ನೀರಿನ ಅಂಶ ಇರ್ತೈತಿ. ಆದ್ರೂ ನಾ ಸ್ವಲ್ಪ ಹಾಕ್ಕೊಳತ್ತೇನಿ. ಇವಾಗ ಹಂಗನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ ಇದನ್ನ ಫುಲ್ ಫೈನಾಗಿ ನುಣ್ಣಗೆ ಏನೈತಿ ರುಬ್ಕೋತನು. ಈಗ ನೋಡ್ರಿ ಯಾವ ರೀತಿ ರುಬ್ಕೊಂಡೈನಂದ ಪೂರ ಸಣ್ಣ ಆಗೈತಿ. ಈ ರೀತಿ ಆದ್ರೆ ಸಾಕು, ಪೇಸ್ಟ್ ಆದ್ರೆ. ಈಗ ಪಾನಿ ಮಾಡ್ಕೊಳಕ ಒಂದು ಗಡ್ಗೆ ತೊಗೊಂಡ ಅದ್ರಾಗ 2.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳತ್ತೇನಿ. ನೀರನ್ನ ನೀವು ನಿಮ್ಗೆ ಎಷ್ಟು ಬೇಕಾಗ್ತೈತಿ ಅಷ್ಟು ನೋಡ್ಕೊಂಡು ಹಾಕೋರಿ. ಈಗೇನು ಹುಣಸೆ ಹಣ್ಣು ಇಟ್ಕೊಂಡಿದ್ನಿಲ್ಲ ನೆನಿಸಿ ಅದು ಚೆಂದಾಗಿ ನೆಂದೈತಿ. ಅದನ್ನು ಕಿವುಚ್ಕೊಂಡು ಅದ್ರ ರಸ ಎಲ್ಲನೂ ಹಾಕ್ಕೊಳತ್ತೇನಿ ಸೋಸ್ಕೊಂಡ ಕೈಯಾಗನ. ನೀವು ಬೇಕಿದ್ರೆ ಸಂಡಿಗೆ ಒಳಗೂ ಸೋಸ್ಕೋಬೋದ. ಇವಾಗ ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕ್ಕೊಳತ್ತೇನಿ. ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಳತ್ತೇನಿ. ಮತ್ತು ಹಂಗನ ಏನು ಬೆಲ್ಲ ತೊಗೊಂಡಿದ್ದಿಲ್ಲ ಕುಟ್ಕೊಂಡು ಸಣ್ಣಂಗೆ ಇಟ್ಕೊಂಡಿದ್ನಿಲ್ಲ ಅದನ್ನೂ ಹಾಕ್ಕೊಳತ್ತೇನಿ. ಮತ್ತು ಮಿಕ್ಸಿಗೆ ಹಾಕ್ಕೊಂಡು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಒಂದು 3.5 ಸ್ಪೂನ್ ಅಷ್ಟು ಹಾಕ್ಕೊಳತ್ತೇನಿ. ಇದನ್ನು ಮನ್ಯಾಗನ ಮಾಡ್ಕೊಳ್ಳೋದ್ರಿಂದ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಹೊಟ್ಟೆ ತುಂಬನ ಅಂಗಡ್ಯಾಗ ತಿನ್ನೋದ್ರಿಂದ ಒಬ್ರೊಬ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋಂಗಿಲ್ಲ ಒಂದು ಪ್ಲೇಟ್. ಅದು ಮನ್ಯಾಗ ಮಾಡ್ಕೊಳ್ಳೋದ್ರಿಂದ ಹೈಜೆನಿಕ್ ಆಗಿ ಇರ್ತೈತಿ. ಹೊರಗೆ ಅಂಗಡ್ಯಾಗ ಯಾವ ರೀತಿ ಮಾಡಿರ್ತಾರೋ ಏನೋ, ಯಾವ ನೀರದು ಯೂಸ್ ಮಾಡಿರ್ತಾರೋ ಏನೋ ನಮಗೆ ಗೊತ್ತಾಗಿರೋಂಗಿಲ್ಲ. ಹಂಗನ ಈಗ ಸ್ವಲ್ಪ ಉಳ್ಳಾಗಡ್ಡಿನ ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೇನಿ. ನೋಡ್ರಿ ನಮ್ಮ ಪಾನಿ ಯಾವ ರೀತಿ ಆಗೈತಿ. ಸ್ವಲ್ಪ ಗಾಢವಾಗಿ ಬಂದೈತಿ. ಅಷ್ಟೊಂದೇನು ಪೂರ ನೀರು ಇಲ್ಲ. ಹೊರಗಡೆ ನಾವು ಹೋದ್ರೆ ಬರೀ ನೀರನ್ನ ಕಾಣಿಸ್ತೈತಿ. ಮತ್ತು ಇದ್ರಾಗ ಔಷಧಿ ಗುಣನೂ ಇರ್ತೈತೆ ಅಂತ ಹೇಳ್ಬೋದು, ಕಾಳು ಮೆಣಸದು ಎಲ್ಲ ಹಾಕಿರೋದ್ರಿಂದ. ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳಕತ್ತೇನಿ. 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ನಿ ಮೊದ್ಲನ. ಅವನೀಗ ಸ್ಮ್ಯಾಶ್ ಮಾಡ್ಕೊಳತ್ತೇನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ರಿ. ಇದನ್ನು ದಪ್ಪಾಗಿ ಬಿಡಾಕೆ ಹೋಗ್ಬೇಡ್ರಿ. ದಪ್ಪಾಗಿ ಬಿಟ್ರೆ ಚಲೋ ಇರೋಂಗಿಲ್ಲ. ಹಾಗಾಗಿ ಪೂರ ಸಣ್ಣಗೆ ಸ್ಮ್ಯಾಶ್ ಮಾಡ್ಕೊಂಡ್ರೆ ಒಳ್ಳೇದು. ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಏನಿತ್ತಲ್ಲ ಉಳ್ದಿದ್ದ ಅದನ್ನು ಹಾಕ್ಕೊಳತ್ತೇನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೇನಿ. ಇದಕ್ಕೂ ಉಪ್ಪು ನೋಡ್ಕೊಂಡು ಹಾಕೋರಿ, ಜಾಸ್ತಿನೂ ಹಾಕೊಳಕ್ಕೆ ಹೋಗ್ಬೇಡ್ರಿ, ಪಾನಿ ಒಳಗೂ ಇರ್ತೈತಿ. ಮತ್ತು 2 ಉಳ್ಳಾಗಡ್ಡಿನ ಸಣ್ಣದಾಗಿ ಹೆರಿಚಿಟ್ಕೊಂಡಿದ್ನಿ ಅದನ್ನೂ ಆ್ಯಡ್ ಮಾಡ್ಕೊಳತ್ತೇನಿ. ಈಗ ಇದನ್ನೆಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇವಾಗ ಇದಕ್ಕೆ ಕೊತ್ತಂಬರಿನೂ ಹಾಕೊಂಡು ಚೆಂದಂಗೆ ಅದನ್ನೂ ಎಲ್ಲ ಕುಡಿಸ್ಕೊಳತ್ತೇನಿ. ಈಗ ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ನಿ. ಅದಕ್ಕೆ ಇನ್ಸ್ಟಂಟ್ ಪುರಿ ಏನದಾವಲ್ಲ ಅವನ್ನ ಹಾಕೊಂಡು ಕರ್ಕೊಳತ್ತೇನಿ. ನೀವು ಇನ್ಸ್ಟಂಟ್ ಪಾನಿಪುರಿನ ತಂದು ಕರ್ಕೊಳತ್ತಿದ್ರೆ ಈ ಕರಿಯುವಾಗ ಏನಪ್ಪ ಅಂದ್ರೆ ಆದಷ್ಟು ಫ್ಲೇಮ್ನ ಲೋದ್ನಂಗೆ ಇಟ್ಕೊಂಡು ಚೆಂದಂಗೆ ಕರ್ಕೋರಿ. ಮತ್ತು ಯಾವಾನತ್ತು ತಿರುಗಾಡ್ಕೊತಾನೆ ಇರ್ರಿ, ಅಂದ್ರೆ ಚೆಂದಂಗೆ ಕರಿತಾವವ. ನಿಮಗೆ ಪಾನಿಪುರಿ ಯಾವ ರೀತಿ ಮಾಡಬೇಕನ್ನೋ ವಿಡಿಯೋ ಬೇಕಾದ್ರೆ ನಮಗೆ ಕಮೆಂಟ್ ಮಾಡಿರಿ. ನಾ ಪಾನಿಪುರಿ ಮಾಡೋದು ಹೆಂಗೆ ತಂದನು ವಿಡಿಯೋ ಮಾಡ್ತೀನಿ. ಆದಷ್ಟು ನಮ್ಮ ವಿಡಿಯೋಗಳಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ವ್ಯೂಸ ಯಾಕೋ ಕಡಿಮೆ ಬರತ್ತವು, ಆದಷ್ಟು ಪೂರ್ತಿ ವಿಡಿಯೋ ನೋಡುತ್ತ ಬರ್ರಿ. ಈಗ ನಮ್ಮ ಪಾನಿಪುರಿ ಏನದಾವ ಅವ ರೆಡಿ ಆಗ್ಯಾವ. ಅವ್ನು ತಗೊಳತ್ತೇನಿ. ನೋಡ್ರಿ ಈ ಪುರಿಗಳು ಯಾವ ರೀತಿ ಆಗ್ಯಾವ ತಂದ. ಇವಾಗ ಪಾನಿಪುರಿಗೆ ಎಲ್ಲದಕ್ಕೂ ಹೋಲ್ ಮಾಡಿ ಇಟ್ಕೊಂಡೇನಿ. ಬಟಾಟಿದೇನು ಸ್ಟಫಿಂಗ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳತ್ತೇನಿ.
ನಿಮಗೆ ಬಟಾಟಿ ಸ್ಟಫಿಂಗ್ ಬ್ಯಾಡ್ ಅನ್ಸಿದ್ರೆ ಬರೀ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಸೇವ್ ಕೂಡಿಸಿ ಹಾಕೊಂಡ್ರು ಒಂಥರ ಟೇಸ್ಟ್ ಚಲೋ ಇರ್ತೈತಿ. ಬಟಾಟಿ ಅದು ಕುದ್ಸಕ್ಕೆ ಟೈಮ್ ಇಲ್ಲ ಅಂದ್ರೆ ನೀವು ಬರೀ ಉಳ್ಳಾಗಡ್ಡಿ ಸೇವ್ ಹಾಕಿದ್ರು ಸಾಕು, ಈ ಪಾನಿಗೆ ರಗಡ ಆಗ್ತೈತಿ ಮತ್ತು ಅದು ಒಂಥರ ಟೇಸ್ಟ ಚೆನ್ನಾಗಿರ್ತೈತೆ ಅಂತ ಹೇಳ್ಬೋದು. ಈ ಥರ ನಾವು ಏನು ಪಾನಿ ಮಾಡಿವಲ್ಲ ಅದಂತೂ ಭಾಳ ಟೇಸ್ಟ್ ಇರ್ತೈತಿ. ಅದ್ರಾಗ ನಾವು ಬೆಲ್ಲ ಹಾಕಿರೋದ್ರಿಂದ ಆ ಸ್ವೀಟ್ನೆಸ್ಸು ಇರ್ತೈತಿ ಮತ್ತು ಹುಳಿನೂ ಇರ್ತೈತಿ, ಖಾರೂ ಇರ್ತೈತಿ, ಉಪ್ಪು ಇರ್ತೈತಿ. ಮಕ್ಕಳಿಗೂ ಭಾಳ ಇಷ್ಟ ಆಗ್ತೈತೆ ಅಂತ ಹೇಳ್ಬೋದು ಈ ಪಾನಿ. ಇದಕ್ಕೆ ಬೇಕಿರೋ ನಾವು ಖರ್ಜೂರ ಸಿಗಲಿಲ್ಲ, ಹಾಗಾಗಿ ಖರ್ಜೂರ ಹಾಕಿಲ್ಲ. ನಿಮಗೆ ಖರ್ಜೂರ ಅದು ಇದ್ರೆ ಮನ್ಯಾಗ ಅದನ್ನು ಆ್ಯಡ್ ಮಾಡ್ಕೋಬೋದು ಪಾನಿಗೆ. ಮಿಕ್ಸರ್ಗೆ ಏನು ಹಾಕ್ತಿರ್ತೀವಲ್ಲ ಆ ಟೈಮ್ದಾಗ. ನೋಡ್ರಿ ನಮ್ದು ಪಾನಿಪುರಿ ರೆಡಿ ಆಗೈತಿ. ಯಾವ ರೀತಿ ಮಾಡೋದತ್ತಂದ ನಿಮಗೂ ಗೊತ್ತಾತ ಅನ್ಕೋತೀನಿ. ನೀವು ಈ ರೀತಿ ಟ್ರೈ ಮಾಡಿರಿ ಮತ್ತು ಹೆಂಗೆ ಬರ್ತತಂದ ಹೇಳೋದು ಮಾತ್ರ ಮರಿಬೇಡ್ರಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.